ಡೇ 2 ಧಾರವಾಡ. ತುಂಬ ವರ್ಷಗಳಾದಮೇಲೆ ನನ್ನ ಹಳೆ ಫ್ರೆಂಡು ಧಾರವಾಡಲ್ಲಿ ಸಿಕ್ಕಿದ್ರು. ಒಳ್ಳೆ ಬ್ರೇಕ್ಫಾಸ್ಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದು 1947 ಓಪನ್ ಆದಂಥ ಈ ಹೋಟೆಲ್ಗೆ. ಹೋಗ್ತಿದ್ದಂತೆ ಅಲ್ಲಿಂದ ಫೇಮಸ್ ಆದ ತುಪ್ಪದ ಅವಲಕ್ಕಿ ಹಾಗೆ ಬೆಡ್ ಟೋಸ್ಟ್ನ ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸ್ ಕಡೆ ಹೊರಟೆ. ಕ್ರಿಕೆಟ್ DNA ಸಿಂಪ್ಲಿಫೈಡ್ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪಲ್ಲಿ ಇದು ಸೆಕೆಂಡ್ ಡೇ ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸಸ್ಸಲ್ಲಿ. ನೆನ್ನೆ ನಮ್ಮ ಸೆಟಪ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತು ನಾವು ತಿಳ್ಕೊತಾ ಇರೋದು ಟಾಪ್ ಹ್ಯಾಂಡು ಮತ್ತು ಬಾಟಮ್ ಹ್ಯಾಂಡ್ ಎರಡು ಡಿಫ್ರೆಂಟೇ. ಒಂದು ಸ್ಟ್ರೆಂತ್ ಇದೆ, ಒಂದು ಕಂಟ್ರೋಲ್ ಮಾಡುತ್ತೆ. ಸೊ ಹೇಗೆ ನಮ್ಮ ಎರಡು ಕೈ ಬಂದಾಗ ಒಟ್ಟಿಗೆ ಹೇಗೆ ವರ್ಕ್ ಆಗಬೇಕು ಅದನ್ನು ಇವತ್ತು ಪ್ರಾಕ್ಟೀಸ್ ಮಾಡೋಣ. ಹ್ಯಾಂಡ್ ಡಿಸಿಪ್ಲಿನ್ ಅಂತೀವಿ. ಎರಡು ಕೈ ಕೋರ್ಡಿನೇಟ್ ಮಾಡಬೇಕಾಗುತ್ತೆ, ಲೆಫ್ಟ್ ಮತ್ತು ರೈಟ್. ಆಗಲೇ ನಮಗೆ ಬೆಸ್ಟ್ ರಿಸಲ್ಟು ಕನ್ಸಿಸ್ಟೆಂಟಾಗಿ ಸಿಗೋದು. ಟಾಪ್ ಹ್ಯಾಂಡಲ್ಲಿ ಡ್ರೈವ್ ಹೊಡಬೇಕು. ವೆರಿ ಗುಡ್. ಓಕೆ, ಬಾಟಮ್ ಹ್ಯಾಂಡಿಂದ ಕಂಟ್ರೋಲ್ ಮಾಡ್ತೀಯಾ? ಓಕೆ. ಈ ಬಿಸಿಲಲ್ಲಿ ಸದ್ಯಕ್ಕೆ ಇದೇ ಲಂಚ್ ಮುಗ್ದೇಟ್ಗೆ ಸ್ಟಾರ್ಟ್ ಆಗಿದ್ದು ಗ್ರೂಪ್ ಸೆಷನ್. ನೆನ್ನೆ ನಾವು ಸ್ಟಾರ್ಟ್ ಮಾಡಿದ್ದೆ ಬೌಲರ್ ಆಗಿ ಒಂದು 6 ಬಾಲ್ಸ್, ಫಸ್ಟ್ 6 ಬಾಲ್ಸು ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಬ್ಯಾಟ್ಸ್ಮನ್ ಆಗಿ ಫಸ್ಟ್ 6 ಬಾಲ್ಸು ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇತ್ತು. ಸೊ ಬ್ಯಾಟ್ಸ್ಮನ್ ಆಗಲಿ ಬೌಲಿಂಗ್ ಆಗಲಿ ಅಷ್ಟು ರೀಚ್ ಆಗಲಿಲ್ಲ. ಎಫರ್ಟ್ ಏನೋ ಆಗ್ತಾಯಿದ್ವಿ, ಫಸ್ಟ್ ಅಷ್ಟು ಕಂಟ್ರೋಲ್ ಸಿಗ್ತಿರ್ಲಿಲ್ಲ ನಮ್ಮ ಬಾಡೀಲಿ. ರೈಟ್, ಬಾಡಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ ನಾವು ಏನೇ ಆ್ಯಕ್ಟಿವಿಟಿ ಮಾಡ್ತಿದ್ದಾಗ. ಸೊ ನಮ್ಮ ಬಾಡಿನ ಹೇಗೆ ಕಂಟ್ರೋಲಿಗೆ ತರಬೇಕು, ಹೇಗೆ ನಾವು ವೈಡ್ ಆಗದೆ ಅಟ್ಲೀಸ್ಟ್ ಸ್ಟಂಪ್ ಟು ಸ್ಟಂಪ್ ಬೌಲಿಂಗ್ ಹಾಕ್ಬೋದು. ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಲೇಟರ್ ಬರುತ್ತೆ. ಆಮೇಲೆ ವಿಕೆಟ್ ಹೇಗೆ ಹಾಕ್ಬೇಕು ಫಸ್ಟು. ಇಷ್ಟು ಜನದ ವೈಡು ಕಟ್ ಡೌನ್ ಆಗಿದೆ. ಯಾಕೆ ಕಮ್ಮಿ ಮಾಡಿದ್ದೀರಾ ವೈಟ್ಸ್ಗಳು?